ಎಲ್ರಿಗೂ ನಮಸ್ಕಾರ. ಬಿಸಿ ಬಿಸಿಯಾದ ಬಿಲ್ಬಿತ್ರ ವಾರ್ತೆಗಳನ್ನು ಓದುತ್ತಿರುವವರು ಸಿಡಿದೆದ್ದ ಸಿದ್ದಣ್ಣ. ಸಂಕಲಪಲ್ಲಿ ಅನ್ನೋ ಊರಿನಲ್ಲಿ ಒಂದು ವಾರದ ಹಿಂದೆ ಮದುವೆಯೊಂದು ನಡೆಯುತ್ತಿದ್ದು, ಪಾಪ ಮದುವೆ ಗಂಡಿಗೆ ಗ್ಯಾಸ್ ಟ್ರಬಲ್ ಇದ್ದು ಮುಹೂರ್ತ ಸಮಯದಲ್ಲಿ ಹೇಗೋ ಸಮಾಧಾನವಾಗಿ 1 ಗಂಟೆಯ ಕಾಲ ಕಂಟ್ರೋಲ್ ಮಾಡ್ಕೊಂಡಿದ್ದಾನೆ. ತಾಳಿ ಕಟ್ಟುವ ಸಮಯಕ್ಕೆ 2 ಗಂಟೆ ಹಾಕಿ ಇನ್ನೇನು 3ನೇ ಗಂಟೆ ಆಗ್ಬೇಕು ಅನ್ನೋ ಟೈಮ್ಗೆ ತಡೆಯಕ್ಕಾಗದೆ ಜೋರಾಗಿ ಬರ್ರೆಂದು ಊಸ್ಬಿಟ್ಟಿದ್ದಾನೆ. ಕಲ್ಯಾಣ ಮಂಟಪದಲ್ಲಿ ಇರುವ ಬಹುತೇಕ ಜನರು ವಾಂತಿ ಮಾಡಿಕೊಂಡು ಕಲ್ಯಾಣ ಮಂಟಪವನ್ನು ಗಬ್ಬೆಬ್ಸಿದ್ದಾರೆ. ಈ ವಿಷಯವನ್ನು ಗಮನಿಸಿದ ಮದುವೆ ಹೆಣ್ಣು, ಇಂತಹ ಗಬ್ಬನನ್ ಮಗನ್ನ ಮದುವೆ ಮಾಡಿಕೊಂಡ್ರೆ ನನ್ನ ಸಂಸಾರ ಕೂಡ ಗಬ್ ಸಂಸಾರ ಆಗುತ್ತೆ ಅಂತ ಕೋಪ ಮಾಡಿಕೊಂಡು ಆ ಮದುವೆಯನ್ನು ಕ್ಯಾನ್ಸಲ್ ಮಾಡಿಕೊಂಡಿದ್ದಾಳೆ. ಚೌಕಾಬಾರ ಮತ್ತು ಕುಂಟೆಬಿಲ್ಲೆ ಆಟಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಿಸಬೇಕೆಂದು ಕಿರಿಕಿರಿ ಪಾಳ್ಯದ ಮುಖ್ಯ ಅಧ್ಯಕ್ಷರಾದಂತಹ ಕುರ್ಕುರೆ ಕುಳ್ಳಪ್ಪನವರು ನಾಳೆ 10 ಗಂಟೆ ಸಮಯಕ್ಕೆ ಲಕ್ಕಂಬಕ್ಕಂ ರಸ್ತೆ ಎದುರುಗಡೆ ಚೌಕಾಬಾರ ಮತ್ತು ಕುಂಟೆಬಿಲ್ಲೆ ಆಟಗಳನ್ನು ಆಡುತ್ತಾ ಪ್ರತಿಭಟನೆ ಮಾಡಲಿದ್ದಾರೆ. ಬುಲ್ಲಾಂಗ್ ಬುಚ್ ಅನ್ನೋ ಊರಿನಲ್ಲಿ ಒಬ್ಬ ಯುವಕ ಏನಾದ್ರೂ ಹೊಸ ಪ್ರಯೋಗ ಮಾಡಬೇಕೆಂದು ಯೋಚಿಸಿ ಪಂಚೆಗೆ ಜಿಪ್ಪನ್ನು ಹಾಕೊಂಡೋಗಿ ಪುರುಷರ ಫ್ಯಾಷನ್ ಶೋ ನಲ್ಲಿ ಭಾಗವಹಿಸಿ ತೀರ್ಪುಗಾರರ ಗಮನ ಸೆಳೆದು ಪ್ರಥಮ ಬಹುಮಾನವಾಗಿ ಜಿಪ್ಪಿಲ್ಲದ ಪ್ಯಾಂಟ್ ಅನ್ನು ಗೆದ್ದುಕೊಂಡಿದ್ದಾನೆ. ಬಿಕ್ನಾಸಿಪುರದಲ್ಲಿ ಸಮ್ಮರ್ ಸೀಸನ್ ಪ್ರಯುಕ್ತ ಹ್ಯಾಂಡಲ್ ವಿತ್ ಕೇರ್ ಎಂಬ ಹೊಸ ಟ್ರೈನಿಂಗ್ ಸೆಂಟರ್ ಒಂದು ಶುರುವಾಗಲಿದ್ದು, ಈ ಟ್ರೈನಿಂಗ್ ಸೆಂಟರ್ ನಲ್ಲಿ ಜೀವನದಲ್ಲಿ ಬಕೆಟ್ ಹಿಡಿದು ಶಾರ್ಟ್ ಕಟ್ ನಲ್ಲಿ ಮೇಲೆ ಬರುವುದು ಹೇಗೆ ಎಂಬ ವಿಷಯವನ್ನು ಹೇಳಿಕೊಡಲಿದ್ದಾರೆ. ಇದಕ್ಕಾಗಿ ಸುಮಾರು 50 ವರ್ಷಗಳಿಂದ ಬಕೆಟ್ ಹಿಡಿದು ಬಕೆಟ್ ರಾಜ ಎಂಬ ಅವಾರ್ಡ್ ಅನ್ನು ತೆಗೆದುಕೊಂಡಿರುವಂತಹ ಬರಗಟ್ಟ ಬಂಜಪ್ಪನವರು 3 ತಿಂಗಳಲ್ಲಿ ತರಬೇತಿಯನ್ನು ಕೊಡಲಿದ್ದಾರೆ. ಇದಕ್ಕಾಗಿ ಬುಕಿಂಗ್ಸ್ ಓಪನ್ ಆಗಿದ್ದು, ಲೈಫ್ ನಲ್ಲಿ ಸೆಟ್ಲ್ ಆಗಿ ವಿಕಾರಿಗಳಾಗಿ ಉಳಿದಿರುವ ಬೇವರ್ಸಿಗಳೆಲ್ಲರೂ ನಾನೊಂದು ತಾಮೊಂದು ಅಂತ ಗುಂಪು ಕಟ್ಟಿಕೊಂಡು ಓಡೋಡಿ ಬರ್ತಿದ್ದಾರೆ. ಜಲ್ಲುಪಾಳ್ಯದಲ್ಲಿ ತುಕಾಲಿ ತುಂಡಪ್ಪ ಅನ್ನೋ ವ್ಯಕ್ತಿ ಸುಮಾರು 3 ವರ್ಷಗಳಿಂದ ಸ್ನಾನ ಮಾಡದೆ, ಮಖ ತೊಳೆಯದೆ, ಬಟ್ಟೆಯನ್ನು ಬದಲಾಯಿಸದೆ ಹಾಗೆ ಇದ್ದು ಚರಿತ್ರೆ ಸೃಷ್ಟಿ ಮಾಡಿದ್ದಾನೆ. ಹಾಗೆ ಇದ್ದಂತಹ ವ್ಯಕ್ತಿ ಇವನೇ ಮೊದಲನೇ ಎಂದು ಗುರುತಿಸಿ ಅವನ ಹೆಸರನ್ನು ದೇಶದ ಎಲ್ಲಾ ಟಾಯ್ಲೆಟ್ಗಳ ಮೇಲೆ, ಚರಂಡಿಗಳ ಮೇಲೆ, ಗಬ್ಬು ಬರುವಂತಹ ದೊಡ್ಡ ದೊಡ್ಡ ಮೋರಿಗಳ ಮೇಲೆ ಇವನ ಹೆಸರನ್ನು ಕೆತ್ತಿಸಬೇಕೆಂದು ಆ ಊರಿನ 3rd ಕ್ಲಾಸ್ ಅಧ್ಯಕ್ಷನಾದಂತಹ ಮೂರು ಬಿಟ್ಟ ಮುಕ್ಕಳಪ್ಪನವರು ಹೇಳಿದ್ದಾರೆ. ಇಲ್ಲಿಗೆ ಬಿಲ್ಬಿತ್ರ ವಾರ್ತೆಗಳು ಮುಕ್ತಾಯ. ನಮಸ್ಕಾರ.